ಶ್ರದ್ಧೆ ಸಂಸ್ಕೃತಿ ಸಡಗರದಿಂದ ಕಂಗೊಳಿಸಿದ ಶಿಡ್ಲಘಟ್ಟದ ಕರಗ ಮಹೋತ್ಸವ ಭಾಗವಹಿಸಿದ ಬಿಜೆಪಿ ಮುಖಂಡ ಸಿಕಲ್ ಆನಂದಗೌಡ. ಶಿಡ್ಲಘಟ್ಟ ನಗರದ 21ನೇ ವಾರ್ಡಿನ ಮುತ್ತೂರು ಬೀದಿಯಲ್ಲಿ ನುಡಿದಂತೆಯೇ ನಡೆದು ಬಂದಂತಹ ಶ್ರೀ ಕರಗದಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಭಕ್ತಿಭಾವದ ನಡುವೆ ವಿಜೃಂಭಣೆಯಿಂದ ನೆರವೇರಿತು. ಈ ಭಕ್ತಿ ಸಾನ್ನಿಧ್ಯದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಸಿಕಲ್ ಆನಂದಗೌಡ ಅವರು ಭಾಗವಹಿಸಿ ಶ್ರೀ ಕರಗದಮ್ಮ ದೇವಿಯ ದರ್ಶನ ಪಡೆದರು. ದೇವಾಲಯದ ಆಡಳಿತ ಮಂಡಳಿಯಿಂದ ಅವರನ್ನು ಸನ್ಮಾನಿಸಲಾಗಿದ್ದು ಭಕ್ತ ಸಮೂಹದಿಂದ ಶ್ಲಾಘನೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಅವರು ಕರಗದಮ್ಮ ತಾಯಿ ಎಲ್ಲರಿಗೂ ಉತ್ತಮ ಆಶೀರ್ವಾದ ನೀಡಿ ಈ ವರ್ಷ ಉತ್ತಮ ಮಳೆ ಬೆಳೆ ಆಗಲಿ, ರೈತರು ಸುಖವಾಗಿರಲಿ, ಸಮಾಜ ಸಮೃದ್ಧವಾಗಲಿ ಎಂದು ಶುಭ ಹಾರೈಸಿದರು. ವಿಶೇಷ ಹೂವಿನ ಅಲಂಕಾರದಲ್ಲಿ ಭಕ್ತರ ಭಾವನೆ ಕಂಗೊಳಿಸಿದ ಕರಗದಮ್ಮ ದೇವಿಯನ್ನು ದರ್ಶನಕ್ಕೆ ನೂರಾರು ಭಕ್ತರು ಹರಿದು ಬಂದಿದ್ದರು. ದೇವಾಲಯದ ಸುತ್ತಲೂ ವಿದ್ಯುತ್ ದೀಪಾಲಂಕಾರದಿಂದ ನಗರವೇ ಹಬ್ಬದ ಒಳೆಯದಂತೆ ಮಿಂಚುತ್ತಿತ್ತು. ಡೊಳ್ಳು ಕುಣಿತ, ತಮಟೆ ಬಾರಿಸುವ ಮೆರವಣಿಗೆಗಳು ಕರಗ ಮಹೋತ್ಸವಕ್ಕೆ ಶ್ರದ್ಧೆಯ ಜೊತೆಗೆ ಸಡಗರವನ್ನು ಕೂಡ ತಂದಿದ್ದವು. ಹೂವಿನ ವೃತ್ತದಲ್ಲಿ ನಡೆದ ವಾದ್ಯಗೋಷ್ಠಿ ಕಾರ್ಯಕ್ರಮ ಪ್ರೇಕ್ಷಕರನ್ನು ಭಾವನಾತ್ಮಕವಾಗಿ ತಾಳಮೇಳಕ್ಕೆ ಸೆಳೆದಿತ್ತು. ಭಕ್ತರಿಂದ ಅನ್ನ ಸಂತರ್ಪಣೆಯೂ ಏರ್ಪಡಿಸಲಾಗಿತ್ತು. ರಾತ್ರಿ ನಗರದಾದ್ಯಂತ ಕರಗವನ್ನು ಪ್ರಮುಖ ದೇವಾಲಯಗಳು ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಕರಗ ಉತ್ಸವದಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ನರೇಶ್, ದೇವರಮಳ್ಳೂರು ಮಧು, ಸತೀಶ್ ಠಾಗೂರ್, ಮಣಿ, ನಗರಸಭೆ ಸದಸ್ಯ ಮಂಜುನಾಥ್, ಸಂತೋಷ್ ಸೇರಿದಂತೆ ಅನೇಕ ಪ್ರಮುಖರು ಭಾಗವಹಿಸಿ ಕರಗದಮ್ಮ ತಾಯಿಗೆ ನಮನ ಸಲ್ಲಿಸಿದರು. ವರದಿ ಗೋರ್ಮಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಇವತ್ತಿನ ದಿವಸ ವಿಶೇಷವಾಗಿ ಆದಿಪುರುಷ ಪುರುಷೋತ್ತಮ ಶ್ರೀರಾಮನ ಪರಮ ಭಕ್ತನಾಗಿರ್ತಕ್ಕಂತಹ ಆಂಜನೇಯನ ಒಂದು ಜನ್ಮ ಜಯಂತಿ. ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರಿಗೂ ಹನುಮ ಜಯಂತಿಯ ಒಂದು ಶುಭಾಶಯಗಳನ್ನು ತಿಳಿಸ್ತಾ, ಪ್ರತಿ ವರ್ಷದಂತೆ ಶ್ರೀ ಕರಗದಮ್ಮ ದೇವಾಲಯದ ಒಂದು ಕರಗ ಮಹೋತ್ಸವ ವಿಶೇಷವಾಗಿ ಇಲ್ಲಿ ವಾರ್ಡ್ನ ಮುಖಂಡರು ಎಲ್ಲರೂ ಸೇರಿ ಪ್ರತಿ ವರ್ಷದಂತೆ ಪ್ರತೀತಿಯಂತೆ ಈ ವರ್ಷವೂ ಸಹ ತುಂಬಾ ವಿಜೃಂಭಣೆಯಿಂದ ಈ ಕರಗ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತದೆ. ನಾನು ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾನು ಭಾಗಿಯಾಗಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀವಿ, ಜನಸ್ತೋಮವೇ ಹರಿದು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಶ್ರೀ ಕರಗದಮ್ಮನ ಒಂದು ಮಹಿಮೆ ಆ ರೀತಿಯಾಗಿದೆ. ಈ ಭಾಗದ ಜನತೆ ಆ ತಾಯಿಯನ್ನ ನಂಬಿರೋದಕ್ಕೋಸ್ಕರನೇ ಜನಗಳನ್ನ ಉದ್ದಿಮೆಯದಲ್ಲಾಗಿರ್ಲಿ, ಇಲ್ಲ ರೈತ ಬಾಂಧವರಲ್ಲಾಗಿರ್ಲಿ, ಅವರನ್ನ ಒಂದು ಇಡತಕ್ಕಂಥ ಕೆಲಸವನ್ನ ಆ ತಾಯಿ ಮಾಡ್ತಾ ಇದ್ದಾಳೆ. ಮುಂಬರುವ ದಿನಗಳಲ್ಲಿ ಸಕಾಲಕ್ಕೆ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ನಮ್ಮ ರೈತ ಬಾಂಧವರು ಬೆಳೆದಿರ್ತಕ್ಕಂಥ ಬೆಳೆಗೆ ಹಾಗೂ ಈ ಭಾಗದಲ್ಲಿ ನಗರ ಭಾಗದಲ್ಲಿ ಯಾರೆಲ್ಲ ಉದ್ಯಮಿಗಳಿದ್ದಾರೆ, ರೇಷ್ಮೆ ಇದರಲ್ಲಿ ಯಾರೆಲ್ಲ ಉದ್ಯಮಿಗಳಿದ್ದಾರೆ, ಅವರಿಗೆ ಮುಂಬರುವ ದಿನಗಳಲ್ಲಿ ಒಳ್ಳೆ ಅವಕಾಶಗಳು ಸಿಗೋದ್ರಿಂದ ಹಾಗೂ ಅವರ ಬಾಳು ಹಸನಾಗ್ಲಿ, ಅವರ ಮುಖದಲ್ಲಿ ಮಂದಹಾಸವನ್ನ ಆ ತಾಯಿ ಕರಗದಮ್ಮ ಮೂಡಿಸ್ಲಿ ಅಂತೇಳಿ ಈ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ. ಎಲ್ಲ ಬಂಧು ಭಗಿನಿಯರು ಈ ಒಂದು ಕಾರ್ಯಕ್ರಮನ ಸವಿಸ್ತರವಾಗಿ ಖುಷಿಯಿಂದ ನೋಡಿ, ಯಾರಿಗೂ ತೊಂದರೆ ಆಗೋದು ಬೇಡ. ನಾನು ಜೀವನದಲ್ಲಿ ಒಬ್ರಿಗೂ ತೊಂದರೆ ಕೊಡೋನಲ್ಲ, ನೀವು ಕೂಡ ನಮ್ಗೆ ಸಹಕರಿಸಿ, ಪೊಲೀಸರ ಜೊತೆಲಿ ಸಹಕರಿಸಿ ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.